ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇಷ್ಟು ದಿನ ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಟ್ಟಿದ್ರಿ, ಎಲ್ಲದರಲ್ಲೂ. ಇವಾಗ ಸ್ವಲ್ಪ ಕಮಿಂಗ್ ಬ್ಯಾಕ್ ಟು ಓಲ್ಡ್ ಏನು ರೂಟೀನ್ ಕಮಿಂಗ್ ಬ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಫ್ಯಾಮ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಆ್ಯಕ್ಚುಲಿ ಊರಿಗೆ ಬಂದಿದ್ದೆ. ನಾನು ಮಮ್ಮಿ ರಜೆ ಇತ್ತು ಅಂತ ಊರಿಗೆ ಬಂದುಬಿಟ್ಟಿದ್ರಿ. 3 ಮಂತ್ಸಿಂದ ಏನೇನೆಲ್ಲ ಏನೇನಾಯಿತು ಎಲ್ಲ ನನಗೆ ಮತ್ತೆ ಹೇಳೋಕ್ಕೆ ಇಷ್ಟ ಇಲ್ಲ, ಮತ್ತು ಅದನ್ನು ಇಷ್ಟ ಇಲ್ಲ ನನಗೆ ಅದನ್ನು ಇದು ಮಾಡೋಕ್ಕೆ. ಸೊ ಫ್ಯಾಮ್, ಎಕ್ಸಾಮ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಊರಿಗೆ ಬಂದಿದ್ರಿ. 2 ಡೇಸ್ ಆಯ್ತು ಬಂದು. ಸೊ ಇವತ್ತು ಮಾಡೋಣ ಅಂತ ವೀಡಿಯೋ ಮಾಡ್ತಿರೋದು. ಇವಾಗ ಎಲ್ಲರ ದೇಶಕ್ಕೆ ಹೋಗ್ತಿದ್ದೀವಿ. ಮಮ್ಮಿ ಅಲ್ಲಿದ್ದಾರೆ ನೋಡಿ, ನಮ್ಮ ಅಕ್ಕ ಇಲ್ಲಿದ್ದಾರೆ, ತಾತ ಇಲ್ಲಿದ್ದಾರೆ, ಸಿಂಬಾ ಹೇಳ್ದಂಗೆ ಎಲ್ಲ ಇಷ್ಟೇ ಏನೇನಾಯ್ತು ಎಲ್ಲ ಇವಾಗ ಮತ್ತೆ ಬ್ಯಾಕ್ ಟು ಲೈಫ್ ಬರಲೇಬೇಕಲ್ವ. ಸೊ ನನಗಿನ್ನೇನಿಲ್ಲ, ನಂದು ಇನ್ನು ಮಮ್ಮಿನ ನಾನು ಖುಷಿ ಪಡಿಸೋದೇ ನನ್ನ ಕೆಲಸ ಆಗಿರುತ್ತೆ. ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಮತ್ತೆ ಡೌನ್ ಆಗ್ತೀನಿ. ನಮ್ಮ ಅಕ್ಕ ಹತ್ರ ಹಾಯ್ ಹೇಳ್ಸೋಣ. ಹಾಯ್, ವೆಲ್ಕಮ್ ಟು a new vlog. ಮಮ್ಮಿ ಅಲ್ಲಿದ್ದಾರೆ. ಓಕೆ ಫ್ಯಾಮ್, ಇವಾಗ ಹೋಗೋಣ. ಯಾವ್ಯಾವ ದೇವಸ್ಥಾನ ಅಂತ ಪ್ಲ್ಯಾನ್ ಮಾಡಿರೋದು? ಓಕೆ, ಸ್ನ್ಯಾಪ್ ತೆಗೆದು ಯಾವ್ಯಾವ ದೇವಸ್ಥಾನ ಅಂತ ಪ್ಲ್ಯಾನ್ ಮಾಡಿರೋದು ಅಂದರೆ, ಒಂದು ಕಟೀಲ್ ದುರ್ಗಾ ಪರಮೇಶ್ವರಿ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಮೇಯ್ನ್ದಲ್ಲ, ಬಟ್ ಇಲ್ಲಿ ಕಟೀಲ್ ಹತ್ರ ಒಂದಿದೆ ಅಲ್ಲಿ. ಮಮ್ಮಿ ಹಾಯ್. ಓಕೆ ಫ್ಯಾಮ್, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸುಮ್ಮನೆ ಮಾತಾಡಿದ್ರೆ ಮತ್ತೆ ಡೌನ್ ಆಗ್ತಾರೆ. ಲೆಟ್ಸ್ ಗೋ. ಫ್ಯಾಮಿಲಿ ಕೊರಗಜ್ಜ ದೇವಸ್ಥಾನದ ರೀಚ್ ಆದ್ರಿ. ತಾತ ಅದೇನೋ ಸೆಟ್ ತೊಗೊಂಡ್ರು, ಬೀಡ ಅದು ಇದೆಲ್ಲ. ಸಿಕ್ಕಾಪಟ್ಟೆ ಮಳೆ ಫ್ಯಾಮಿಲಿ, ತುಂಬ ಮಳೆ ಇದೆ. ಮತ್ತು ಇನ್ನೊಂದೇನೆಂದರೆ, ಇದು ಕಟೀಲ್ ಹತ್ರ ಇರೋ ದೇವಸ್ಥಾನ ಆಚೆ ಇಲ್ಲಾಗಲಿ ನಿಮಗೆ ಡ್ರಿಂಕ್ಸ್ ಕೊಡೋಲ್ಲ. ಓನ್ಲಿ ಬೀಡ ಆಗಲಿ ಚಕ್ಲಿ ಆಗಲಿ ಕೊಡ್ತಾರೆ. ಡ್ರಿಂಕ್ಸ್ ಬೇಕಂದರೆ ಹೇಳಿದ್ರೆ ತರಿಸ್ಕೊಡ್ತಾರೆ. ಇವಾಗ ತರ್ಸೋಕೆ ಹೇಳಿದ್ದೀವಿ. ಟೋಟಲ್ 4 ಕ್ವಾರ್ಟರ್ ಹೇಳಿದ್ದೀವಿ. ಮಾಮದು 2 ಕ್ವಾರ್ಟ್ರು, ಅದು ಅಕ್ಕದೊಂದು ನಂದೊಂದು ಸೇರಿ ಅಲ್ಲಿ ನೋಡಿ ನಮ್ಮ ಅಕ್ಕ ನೋಡ್ತೀವಿ. ಸೊ ಕೊಡೋಲ್ಲ ಇಲ್ಲಿ. ಬರ್ತಾ ಕ್ಯಾರಿ ಮಾಡ್ಕೊಂಬನ್ನಿ. ಇಲ್ಲ ಇಲ್ಲಿ ಬಂದ್ಬಿಟ್ಟು ತರಿಸಿ ಅಂದರೆ ತರಿಸ್ಕೊಡ್ತಾರೆ. ನೀವು ಬಂದುಬಿಟ್ಟಿದ್ರೆ ಅರ್ಧ, ಮತ್ತೆ ಇವಾಗ 2 ಕ್ವಾರ್ಟರ್ ತರಿಸ್ತಾ ಇದ್ದೀವಿ. ಇದೆಲ್ಲ ತೊಗೊಂಡೋಯ್ತು. ದೇವ್ರದ್ದು ಒಂದು ಇದು ಬರುತ್ತಲ್ಲ ಒಳಗಡೆ ಇಡೋದು, ಅದು ಇಟ್ಟಿದ್ದೀವಿ. ಆಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಇನ್ನೊಂದು ತೊಗೊಂಡಿದ್ದೀನಿ ಬೆಂಗಳೂರಿಗೋಸ್ಕರ. ಇವಾಗ ಒಳಗಡೆ ಹೋಗ್ಬಿಟ್ಟು ಡ್ರಿಂಕ್ಸ್ ಬಂದಮೇಲೆ ಒಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ಯಾಮ್, ರೀಚ್ಡ್ ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್. ನಮ್ಮ ಅಕ್ಕ ಇಲ್ಲಿದ್ದಾಳೆ. ಹೋಗೋದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು. ಓಕೆ ಫ್ಯಾಮ್, ಅದು ನಂದಿನಿ ನದಿ. ಇವಾಗ ಅಲ್ಲಿ ನದಿ ತೋರಿಸೋದ್ನಲ್ಲ, ಅದು ನಂದಿನಿ ನದಿ ಅಂತೆ. ಅದ್ರ ಬಗ್ಗೆ ಅಜ್ಜಿ ಏನೋ ಸ್ಟೋರಿ ಹೇಳ್ತಾರಂತೆ, ಕೇಳಿಸ್ಕೊಡ್ರು. ನಂದಿನಿ ಒಂದು ಋಷಿಯನ ಶಾಪುಡು ನಂದಿನಿ ತುದೆ ಅದು ಬರದಿನಿ ಅದಾಗ ಕನ್ನಡ. ಅವಾಗ ದೇವರು ಆಮೇಲೆ ದೇವರ ಹತ್ರ ಮೊರೆ ಇಟ್ಟಾಗ ಹುಡುಗಿ, ನಾನು ಕಟೀಲಲ್ಲಿ ಬ್ರಾಹ್ಮಣಕ್ಕೆ ಆಗಿ ಬರುವಾಗ ನಿನ್ನನ್ನು ನಂದಿನಿಯಾಗಿ ಇದು ಬರ್ತೀನಿ. ಸೊ ಅವಾಗ ಇದಾಗಿರೋದು ನಂದಿನಿ ಜೇನಿನ ರೂಪದಲ್ಲಿ ನದಿ ಬಂದಿರೋದು. ನಂದಿನಿ ಬಂದ ತುಂಬಿ ಅರ್ಧ ಸಣ್ಣ ಸಾಯಿಸಕ್ಕೆ ಏರಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ನನಗೆ ಅರ್ಥ ಆಗಿಲ್ಲ. ಮತ್ತೆ ಹೋಗುವ ಬನ್ನಿ, ಆಚೆ ಹೋಗ್ಬಿಟ್ಟು ಟಿಫನ್ ತಿನ್ನುವ. ನೆಕ್ಸ್ಟ್ ನನ್ನ ಶಿಷ್ಯ ಗಾಯಿಸಿದ್ದು, ನನ್ನ ಶಿಷ್ಯ ನಂದು ಅಲ್ಲ. ಅವಳು ಏನು ಅಂತಿದ್ದೆ ಗೊತ್ತಾ, ಅಲ್ಲೊಂದು ಕಾರ್ ನಿಂತಿದೆ ನೋಡ್ರಿ. ಆ ಕಾರ್ನ ರಿವರ್ಸ್ ಯಾರೋ ತೆಗೆದ್ರು, ಶಿಫ್ಟ್ನ ಅಲ್ಲ. ಎರಟಿಗಾಗಿ ಶಿಫ್ಟ್ಗೂ ಇದು ಬೇಡವಾ? ಏನು ಹೇಳ್ರಿ ಕಂಪ್ಯಾರಿಸನ್ನು. ನಮ್ಮ ಕಾರ್ ಯಾರೋ ರಿವರ್ಸ್ ತೆಗಿತಿದ್ದಾರೆ ನೋಡು ಅಂತಾಳೆ. ಅವ್ರು ತೆಗ್ದಿರೋ ಶಿಫ್ಟನ್ನ ಏನು ಮಾಡ್ತೀರಾ? ಮನೆಗೆ ಬಂದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಸಿಗ್ತೀನಿ. ಇಲ್ಲಿಂದ ಇಷ್ಟೇ ತೋರಿಸ್ತೀನಿ. ಬಿಕಾಸ್ ನಾನು ಡ್ರೆಸ್ಸು ತೊಗೊತಿದ್ದೆ. ಯಾಕಂದರೆ ನಮ್ಮ ಅಕ್ಕಗೆ ಏನೋ ರೀಲ್ ಶೂಟ್ ಮಾಡಬೇಕಂತೆ, ಮತ್ತು ನಾನು ಮಾಡಬೇಕಂತ ರಿಲೀಸ್ ಸೋಯ. ಅದಕ್ಕೆ ಡ್ರೆಸ್ ತೊಗೊತಾ ಇದ್ದೆ. ಡ್ರೆಸ್ ತೊಗೊಳೋಣ.
4 ಶರ್ಟ್ ತೊಗೊಂಡಿದ್ದೀನಿ. ನೋಡುವ ಇನ್ಯಾವ್ದಾದ್ರು ಮ್ಯಾಚ್ ಮಾಡಿಬಿಟ್ಟು ಯಾವ್ದಾದ್ರು ರೀಲ್ಸ್ ಮಾಡಬೇಕಂತೆ ಮಾಡುವ. ಇವನು ಏನು ಡ್ರಾಮಾ ಅಂದರೆ ಸೇಮ್ ಎಷ್ಟು ಇಟ್ಟಿದ್ದಾರೆ ನಮ್ಮ ಅಜ್ಜಿ. ಹಲೋ ನಂದು ಅಷ್ಟೇ ಇತ್ತು. ಇದು ನಿಮಿಷ ಪ್ರೂಫ್ ಇದೆ, ಇರು 1 ನಿಮಿಷ. ಇಲ್ಲಿ ತನಕ ಎಳ್ದು ಬಿಟ್ಟಿದ್ದಾರೆ ಅಜ್ಜಿ, ನನಗೂ ಅಷ್ಟೇ ಹಾಕ್ಬಿಟ್ಟಿದ್ರಾ. ನಾನು ಅಳಿಸಿಲ್ಲ. ಇವಳು ವಿಡಿಯೋ ಮಾಡ್ಬೇಕು ಇವಾಗ. ನಮ್ಮ ಅಜ್ಜಿ ನೋಡಿ ಹಿಂಗಿಟ್ಟವ್ರೆ ಅಂತ ಹೇಳ್ತಾರೆ, ಭಯ ಬೀಳ್ತಾರೆ. ಎಲ್ಲ ಆಲ್ಮೋಸ್ಟ್ ನಾನು ಇವಳು ಹೋಗೋ ಪ್ಲ್ಯಾನಲ್ಲಿ ಇದ್ದಿದ್ದು. ಅದಾದ ಮಮ್ಮಿಗೆ ಬರ್ತೀನಿ ಅಂದರು. ಎಲ್ಲ ಬಟ್ಟೆ ನೀವು ಎತ್ಕೊಂಡು ಕಾರಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ನಾನು ನೋಡ್ರಿ ಹಿಂಗಾಡ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಎಷ್ಟು ಹಿಂಗಿಟ್ಟವ್ರೆ. ನಾನು ಒರೆಸಿಲ್ಲ, ಆ ಪ್ರೀತಿಗೋಸ್ಕರ ಒರೆಸಿಲ್ಲ. ನಾನು ನೋಡಿದ್ದೀನಿ. 1 ನಿಮಿಷ ಆಯಿತು, ನೀನು ಒರೆಸಿಲ್ಲಲ್ಲ, ಇರೋ ನಿಮಿಷ. ಇಲ್ಲಿ ನೋಡಿ, ಇಲ್ಲಿ ತನಕ ಮೇಲೆ ತನಕ ಬಲ್ದು ಬಿಟ್ಟಿದ್ದಾರೆ, ಅಷ್ಟು ಮಾಡಿ ಇಟ್ಟಿದ್ದಾರೆ. ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ಹೋಗೋಕ್ಕಾಗ್ತಿಲ್ಲ. ನಮ್ಮ ಅಜ್ಜಿ ಫ್ರೆಂಡ್ಸ್ ಬಂದಿದ್ದಾರೆ ವಾಕಿಂಗ್. ಸೊ ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ ಮಮ್ಮಿ. ಇಲ್ಲ ಮಮ್ಮಿ ಬರ್ಬೇಕಂದ್ರೆ ಮಮ್ಮಿ ಬರ್ತೀನಿ ಅಂತಿದ್ದಾರೆ. ನಮಗೂ ಮತ್ತೆ ಕ್ಯಾಮ್ರಾ ಹಿಡಿಯೋಕ್ಕೆ ಬೇಕಲ್ವಾ. ಸೊ ಇವಾಗ ಈ ಡ್ರೆಸ್ಸು ಮತ್ತು ಯಾವುದೋ ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ. ಪ್ಯಾಂಟಲ್ಲೇ ಎಲ್ಲ ವೀಡಿಯೋಸ್ ಮಾಡಿಬಿಡೋಣ. ಶರ್ಟ್ ಮಾತ್ರ ಚೇಂಜ್ ಮಾಡೋಣ ಅಂತ. ಲೆಟ್ಸ್ ಗೋ, ಹೋಗೋ ಬನ್ನಿ. ಕರೆದ್ರೆ ಬಂದಾಯಿತು. 1 ನಿಮಿಷ ಬಂದಾಯಿತು. ಮಮ್ಮಿ ಅದೇ ಬಟ್ಟೆಗಳೆಲ್ಲ ನಮ್ಮ ಅಕ್ಕ ಬರ್ತಿದ್ದಾಳೆ. ನಾನು ಏನು ಮಾಡಿದ್ದೀನಿ ಗೊತ್ತಾ ತಪ್ಪು? ಶರ್ಟ್ಸ್ ಅಷ್ಟೊಂದಿದೆ ಬೆಂಗಳೂರಲ್ಲಿ, ಯಾವುದೂ ತಂದೆ ಇಲ್ಲ ಇಲ್ಲಿ ವಿಡಿಯೋಗೆ. ಇವಾಗ ಯಾವುದೋ ಮಾಮ ತರ್ತೀನಿ ಅಂತ ಓದ್ಲು, ಅದು ಇದ್ರೆ ತರ್ತಾಳೆ. ಮಾಮ ಹಳೇದೆ ಮಾಮ ಎಲ್ಲ ನಾನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಬೆಂಗಳೂರಲ್ಲೇ ಇದೆ. ಹಳೇದು ಯಾವ್ದ್ರಲ್ಲಿ ಇದ್ರೆ ತರ್ತೀನಿ ಅಂತ ಓದ್ಲು. ನೋಡುವ ಬಂದು ನೋಡ್ರಿ ನಮ್ಮ ಅಕ್ಕ. ಚಪ್ಪೆ ಪ್ರತಿಭೆಗಳು, ಇಂಥ ಪ್ರತಿಭೆಗಳು ನಮಗೆ ಸಿಗ್ತಾರೆ. ಸೀಟ್ ಬೆಲ್ಟ್ ಫಸ್ಟ್. ಇದು ನಮ್ಮ ಊರಿಂದ ಒಂಚೂರು ಹಿಂದೆ ದ್ವಾರ ಅಂತಂದಿದೆ, ಅದನ್ನು ಮುಗಿಸ್ಕೊಂಡು ಬಂದರೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ಸ್ಪಾಟ್, ನೆಕ್ಸ್ಟ್ ಲೆವೆಲ್ ಇದೆ. ಫುಲ್ಲು ಒಳ್ಳೆ ಒಂಥರ ಫುಲ್ಲು ಕಾಡು ಥರ ಇದೆ. ರೋಡ್ ಇಲ್ಲೇ ಇರೋದು, ಬಟ್ ಒಂಥರ ಕಾಡು ಥರ ಇದೆ. ಕಾರ್ನ ನೀಟಾಗಿ ನಿಲ್ಸಿದ್ದು, ಬಿಕಾಸ್ ಇಲ್ಲಿ ಅದ್ರ ಬ್ಯಾಕ್ಗ್ರೌಂಡ್ ಕಾರು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸ್ಪೆಕ್ಸ್ ತಗೊಂಬಂದೆ, ತಲೆ ಮೇಲೆ ಇಟ್ಕೊಂಬಂದು ಇಲ್ಲಿ ತೋರಿಸಿ. ಕನ್ನಡ ಹೇಳು. ಡೋರ್ ಬಂದ್ ಮಾಡೋದು ಬೇಡ ಅಂತ, ಓಪನ್ ಮಾಡ್ಬೇಕಂದ್ರೆ ಪ್ರಾಣಿ ಬಂದ್ರೆ ಓಡ್ಲಿಕ್ಕೆ. ಇಲ್ಲಿ ಪ್ರಾಣಿ ಎಲ್ಲ ಎಲ್ಲಿ ಬರುತ್ತೆ? ಇಲ್ಲ, ಪ್ರಾಣಿ ಇಲ್ಲ, ಓನ್ಲಿ ನಾಯಿ. ನನಗೆ ಇನ್ನೊಂದು ಭಯ ಇಲ್ಲ. ನನ್ನ ಜೊತೆ ದೊಡ್ಡ ಪ್ರಾಣಿ ಇರುವಾಗ ಆ ಥರ ನನಗೆ ಭಯ ಆಗಲ್ಲ. ಕರೆಕ್ಟ್ ಅಲ್ವಾ ಸೊ ಹಿಂಗೆ ಕಾರ್ ಹಿಂಗೆ ಬ್ಯಾಕ್ಗ್ರೌಂಡಲ್ಲಿ ನಿಲ್ಸಿದ್ದೀವಿ. ರಪ್ಪ ಅಂತ ಶೂಟ್ ಮಾಡ್ಬಿಡೋಣ. ಯಾಕಂದರೆ ಇನ್ನು ನೀವು ನೋಡ್ತೀರಾ ಅದು ಡ್ಯಾನ್ಸ್ ಅಂತ, ನೀವು ಶಾಕ್ ಆಗಬೇಕು, ಈ ಥರ ಒಂದು ಡ್ಯಾನ್ಸ್ ಇದೆಯಾ ಅಂತ. ರಪ್ಪ ಅಂತ ಡ್ಯಾನ್ಸ್ ಮಾಡ್ಬಿಡೋಣ. ಲೆಟ್ಸ್ ಗೋ. ಒಂದೇ ಒಂದು ವೀಡಿಯೋ ಮಾಡೋಷ್ಟಲ್ಲಿ ಬ್ಲಾಸ್ಟ್. ನೋಡಿ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಎಷ್ಟು ಟೇಕ್ ಮಮ್ಮಿ ಟೋಟಲ್ ತೆಗ್ದಿರೋದು ನೀವು? 10. ಸೂಪರ್ ಆಕ್ಟಿಂಗ್, ಸಾಕು. ಅವಳಿಂದಾನೇ ಅರ್ಧ ಆಗ್ತಿರು ಸಿನಿಮ್ಯಾಟಿಕ್ ಇದೆಲ್ಲ. ಬೇರೆ ಶರ್ಟ್ ಹಾಕೊಂತೀನಿ. ಅವಳಿಗೆ 2-3 ಬೇಕಂತೆ. ಏನು ಕೇಳ್ತಿದ್ದಾರೆ ಫ್ಯಾನ್ಸ್ ಅಂತ ನಾವು ಮಾಡೋದಲ್ಲ ಮಮ್ಮಿ, ಅಷ್ಟೇ. ಹೋಗ್ಬಿಟ್ಟು ಡ್ರೆಸ್ ಪಟ್ ಅಂತ ಬಂದ್ಬಿಡ್ತೀನಿ. 1 2 3 ಬ್ಯಾಂಗಲ್ ಬಂಗಾರಿ ಮಾಡಬೇಕು ಅಂತ ನಮ್ಮ ಅಕ್ಕ ಶೂಟ್ ಹಾಕ್ತವಳೆ. ನಮ್ಮಮ್ಮ ನೋಡಿದ್ರೆ ಹಿಂಗಲ್ಲ, ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾವ್ರೆ ಇವ್ರಿಗೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ ನಾಕ್ತವ್ರು ಮಾಡು. ಸೀರಿಯಸ್ ಆಗಿ ನಮ್ಮ ಅಕ್ಕ ಹೆವಿ ಇದು ಮಾಡ್ತಾಳೆ ಗೈಸಿಡು. ಇವು ಭಗವಂತ ಆಗ್ತಿಲ್ಲ. ಓಕೆ ಫ್ಯಾಮಿಲಿ, ಇವಾಗ ಎಲ್ಲ ಕಂಪ್ಲೀಟ್ಲಿ ವಿಡಿಯೋ ಮುಗೀತು. ಹಿಂಗೆ ಬಂದಿದೆ ಔಟ್ಪುಟ್. ನನ್ನ ಪ್ರಕಾರ ನಾಳೆ ಬ್ಲಾಗ್ ಬಂದಮೇಲೆ ಒಂದು 10 o'clock ಇಲ್ಲ 11 o'clock ಅಷ್ಟು ವಿಡಿಯೋ ಹಾಕಿರ್ತೀನಿ. ಸೌಂಡ್ ಬಟ್ ನಮ್ಮ ಅಕ್ಕ ಸೀಟ್ ಬೆಲ್ಟ್ ಹಾಕಿಲ್ಲ ಅನಿಸುತ್ತೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಕ್ಸಾಸ್ಟೆಡ್ ಡೇ ಆಗಿತ್ತು ಇವತ್ತು. ಮನೆಗೆ ಹೋಗಿ ಮಿಕ್ಕಿದ್ದು ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಮುಖದಲ್ಲಿ ನೋಡ್ತಿದ್ದೀರಿ, ನೀರಲ್ಲ ಇದೆಲ್ಲ ಎಫೆಕ್ಟ್ ಯಾರಿಂದ ಗೊತ್ತಾ? ತೋರಿಸಿ ಮನೆಗೆ ಹೋಗ್ಬಿಟ್ಟು. ಮನೆಗೆ ಹೋಗೋಣ ನೆಡ್ಸ್ಕೊಂಡು. ಅವ್ರ ಮುಖ ಒಂಚೂರು ಪ್ರತಿಭೆ ನೀವೇ ತೋರಿಸ್ಕೊಳ್ಳಿ ನಿಮ್ಮ ಮುಖನ. ಸರಿ ಹೋಗ್ಬಿಟ್ಟು ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಡೇ ಹಿಂಗಿತ್ತು. ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಸ್ಪೆಷಲ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಸೊ ನಮ್ಮಪ್ಪ ನಮ್ಮ ಜೊತೆನೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಪಪ್ಪಾಗೆ ನಮ್ಮ ವೀಡಿಯೋಸ್ ಮಾಡೋದಂದ್ರೆ ಅಷ್ಟು ಇಷ್ಟ ಆಯಿತು. ಎಲ್ಲೇ ಇದ್ರೂ ನನಗೆ ಫೋನ್ ಎಲ್ಲೇ ಇದ್ರೂ ನನ್ನ ಜೊತೆ ಇದ್ರೂ ಈ ವಿಡಿಯೋ ಮಾಡು, ಆ ವಿಡಿಯೋ ಮಾಡು ಅಂತ ಅವ್ರು ಒಳ್ಳೆ ಸಜೆಷನ್ ಕೊಡ್ತಿದ್ರು. ಇವಾಗಲೂ ನನ್ನ ಜೊತೆನೇ ಇದ್ದಾರೆ ಪಪ್ಪ, ಎಲ್ಲೂ ಹೋಗಿಲ್ಲ. ಮತ್ತು ಪಪ್ಪ ನೆನೆಸ್ಕೊಂಡು ಬೇಡ, ಮತ್ತೆ ನೆನೆಸ್ಕೊಂಡು ಫುಲ್ ಡೌನ್ ಆಗ್ಬಿಡ್ತೀವಿ. ಇವಾಗ ಸ್ವಲ್ಪ ರಿಕವರಿ ಆಗ್ತಾಯಿದ್ದೀನಿ. ಸೊ ಫ್ಯಾಮ್ ಎಲ್ಲ ವ್ಲಾಗು ಪಪ್ಪ ನೆನೆಸ್ಕೊಂಡೇ ಮಾಡೋಣ. ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ನನಗೆ. ಗುಡ್ ನೈಟ್. ನಾಳೆ ಒಂದು ಸ್ಪೆಷಲ್ ವಿಡಿಯೋ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಬೈ.